ಅದಕ್ಕೆ ಏನ್ ಹೇಳ್ತಾರಂದ್ರ ಏನ್ ಹೇಳ್ತಾರು 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಮತ್ತ ದೇವ್ರಂತ ನಡ್ಕೊಂಡ ಅವಂಗ ಸಿಕ್ಕೇ ಸಿಗ್ತಾನ ಹೇಳ್ತಾನು ಅಂದ್ರ ದೇವ್ರದಾನು ದೇವ್ರಿಗೆ ನಡ್ಕೋರಿ ದೇವ್ರಂದ್ರ ಹೆಚ್ಚಿನ ಆತ ನಮ್ಮ ಕಂಬೋಗಿ ಸುರೇಶ ತಮ್ಮ ಅವ್ರು ಹೇಳತ್ತಾರಪ್ಪ ಹೇಳತ್ತಾರ ದೇವ್ರದಾನು ಅಂತ ನೀ ಹೇಳ್ತಿ ಹೌದೌದ್ರಿ ಬೇಡದವ್ರಿಗೆ ಬೇಕಾದ ಕೊಡ್ತಾನ ಪರಮಾತ್ಮ ತಿಂದ ಅಪ್ಪನ ಬೆಳೆಸಲಕ್ಕ ಬಂದರಿತ್ತಮ್ಮ ಹೇಳತ್ತಾರು ಹೊನವಾಡ ಊರಾಗ ನೀ ಅಪ್ಪನ ಬೆಳೆಸಲಕ್ಕ ಬಂದಿ ನಾ ತಾಯಿನ ಬೆಳೆಸಲಕ್ಕ ಬಂದನಿ ಇರ್ಲಿ ಆದ್ರೂ ಅಪ್ಪನ ಬೆಳೆಸಲಕತ್ತಿ ಬೆಳೆಸ ಬ್ಯಾಡ ಅಂದಿಲ್ಲ ಹೆಂಗ ಬೆಳೆಸತ್ರಿ ಅಪ್ಪನ ಅಪ್ಪನ ಬೆಳೆಸಬೇಕಾದ್ರೂ ಒಂದೊಂದು ಪ್ಯಾಮಟುಣಿಗೆ ಅದಾವ ಲೆಕ್ಕ ಹಿಡ್ಕೊಂಡು ಬೆಳೆಸು ಈಗ ಅಪ್ಪ ದೊಡ್ಡ ಅಂತ ಹೇಳಿದಿ ಹೇಳ್ತಾನು ಇವತ್ತಿನ ರಾತ್ರಿಯಾಗ ಹೊತ್ತು ಹೊಂಡು ತನಕ ಏನಾಗ್ತದ ಅಪ್ಪ ಜರಕರ ದೊಡ್ಡವಿದ್ದಂದ್ರ ಏನ್ ಮಾಡ್ಬೇಕ ಅಪ್ಪ ಅಂದ್ರ ಯಾವಪ್ಪ ಇಪ್ಪ ಯಾವಪ್ಪ ಪರಮಾತ್ಮ ಪರಮಾತ್ಮ ಜರ್ಕರ ದೊಡ್ಡವಿದ್ದಂದ್ರ ಏನಾಗ್ತದ ಶಕ್ತಿ ಸೀರಿ ಹುಟ್ಟಿರಬಾರ್ದು ಶಕ್ತಿನ ಕಟ್ಟುಕೊಂಡಿರಬಾರ್ದು ಈ ಸೃಷ್ಟಿ ತಯಾರು ಮಾಡ್ಲಕ್ಕ ಶಕ್ತಿ ಸಹಾಯ ಕೇಳಕ್ ಬಂದಿರಬಾರದು ಹೌದ್ರಿ ಸೀರೆ ಹುಟ್ಟಿರಬಾರ್ದು ಆಕಿನ ಕಟ್ಟುಕೊಂಡಿರಬಾರ್ದು ಆಕಿ ಸಹಾಯ ಕೇಳಿರಬಾರ್ದು ನನ್ನ ಸಹಾಯ ಇಲ್ಲದ ನನ್ನ ಸಾಥ್ ಇಲ್ಲದ ನನ್ನ ಚಾರ್ಜ್ ಇಲ್ಲದ ನಿನ್ನ ಪರಮಾತ್ಮ ದೊಡ್ಡವ ಆಗಿದ್ದಂದ್ರ ಏನಾಗ್ತದ ಆಧಾರ ಹಚ್ಚಿ ಪುರಾಣ ಲೇಖಿಯಿಂದ ಹೊನವಾಡ ಊರಾಗ ಹಾಡಿಕೆ ಮಾಡ್ಕೊತ ಬಾ ಅಂದ್ರ ಅಪ್ಪ ದೊಡ್ಡವ ಅದ್ಯಾಕಾದಿತ್ರಿ ಏನಾಗ್ತದ ನಮ್ಮ ಅಪ್ಪ ಒಂದು ಟೈಮದೊಳಗ ಸೀರೆ ಉಟ್ಟಾನ ಅಂದ್ರಿ ಏನಾಗ್ತದ ಕೂಡಿದ ಮಂದಿಯಾಗ ಹೊತ್ತು ಬಿಡದ 3 ಮಂದಿ ಕಂಬೋಗಿ ಅವ್ರಲ್ಲ ಅತ್ತಿ ತಿಂದ್ರಿ ಆಧಾರ ಅಂದ್ರ ಆಧಾರ ಆಧಾರ ಹಿಡಿಬೇಕಲ್ಲ ಸುಳ್ಳದೇ ಅಂತಾರಲ್ಲ ಕಲ್ಲಕ್ಕ ಮಲಕ್ಕ ಮಾಡಿ ಕರಿಗುಡುವ ಕೊಟ್ಟು ಹೋಗೋ ತೆಗದಾಗಿರ್ಬಾರ್ದು ಹೌದೌದ್ರಿ ಶಾನೆ ಬಹಳದಾರಿ ಅವರು ಬಿ ಶಾನೆ ಅದಾರು ಅಂದ್ರ ಪರಮಾತ್ಮ ದೊಡ್ಡವ ದೇವ್ರ ದೊಡ್ಡವ ಹೇಳ್ತಾನು ಯಾವ ದೇವ್ರ ತಮ್ಮ ಇದು ಬೇಕಲ್ಲ ಇದು ನನಗ ನಿನಗ ನೋಡು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರು ಬೇಕಾಗಿಲ್ಲ ಏನಿಲ್ಲ ಸೊಲ್ಲಾಪುರ ಇಲ್ಲ ಕೊಲ್ಲಾಪುರ ಇಲ್ಲ ಹೊನವಾಡ ಇಲ್ಲ ಯಾವ ಬಿಜಾಪುರ ಇಲ್ಲ ನಿನ್ನ ಕಂಬೋಗಿಲ್ಲ ಮಸೀಬನಾಳ ಇಲ್ಲ ಏನೂ ಇಲ್ಲ ಇದು ಏನೇನು ಇರುಕಿತ್ತ ಮೊದಲ ದೇವ್ರು ಯಾವ ರೂಪದಾಗಿತ್ತು ಬೇಕಲ್ಲ ಯಾನ ಕರ್ರಗಿತ್ತೋ ಬೆಳಗಿತ್ತೋ ಕೆಂಪಗಿತ್ತೋ ಹಸರಿತ್ತೋ ಇದಕ್ಕೆ ಯಾವ ಬಾಣಿತ್ತು ಹೆಂಗಿತ್ತು ನಿಮ್ಮ ಪರಮಾತ್ಮ ಯಾರಿಗೇನು ಕೊಟ್ಟಾನ ಏನು ಉಣಿಸ್ಯಾನ ಏನು ತಿನ್ಸ್ಯಾನ ಯಾರಿಗೆ ಭೇಟಿ ಏನೋ ಪರಮಾತ್ಮ ಬೇಕಲ್ಲ ಮೈ ದೇವ್ರ ದೊಡ್ಡದಾತ್ ಹೇಳಿ ತಮ್ಮ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರಾತಿದು ಹೌದ್ರಿ ಹೆಂಗ್ರಿ ಹಾದಿ ಮ್ಯಾಗ ಬಿದ್ದಿರುವಂತದ ಒಂದು ಕಲ್ಲು ತನ್ನ ಮನಿ ಒಳಗ ತೊಳೆದ ಪೂಜೆ ಮಾಡಿದಿಪ್ಪ ಅಂದ್ರ ಅದು ದೇವ್ರಾತು ದೇವ್ರಾಗ್ತದ ಅದಕ್ಕಲ್ವದ ಅಡವ್ಯಾಗ ಹೋಗದೆ ಅಂದ್ರ ಕಾಡಿಗಲ್ಲಾಗ್ತದ ದನಗಳ ಕಾಯುವಂತ ಹುಡುಗರ ಕೈಯನ್ನ ಕಾಡಗಲ್ಲಾಗ್ತದ ಹೌದ್ರಿ ಅದಕ್ಕಲ್ಲ ತಂದ ಭೂಮಿಯಾಗ ಹೋಗದರ ಸೀಮೆಗಲ್ಲಾಗ್ತದ ಎಲ್ಲೈತಿ ದೇವ್ರ ಎಲ್ಲೈತಿಪ್ಪ ನಿಮ್ಮ ದೇವ್ರ ಕೂತಾರ ಹೆಂಗ್ ನೋಡಿ 3 ಮಂದಿ ಇಂಡಲ್ಗಜಿ ಇಲ್ದಂದು ಖೈದಿ ಬಂದಂಗ ಜಾಮೀನ್ ಮ್ಯಾಗ ತಂದಂಗಾಗ್ಯದ ಅಲ್ಲೋ ತಮ್ಮ ಹೆಂಗ ದೇವ್ರ ದೊಡ್ಡ ಮತ್ತೆ ಹೇಳ್ತಿ ಹೇಳ್ತಾನು ನಿನ್ನ ದೇವ್ರ ಸರ್ಕಾರ ದೊಡ್ಡವ ಇದ್ದಂದ್ರೆ ಇದು ನಾವು ನೀವು ತಯಾರು ಮಾಡಿರೋ ದೇವ್ರ ಸುದ್ದಿ ತೆಗಿಯಬೇಡ ಈ ಕಡೆ ಬ್ಯಾಡ ಇದು ಸುದ್ದಿ ಈಚೆ ಕಡೆ ಬೇಡ ಇದ್ರ ಅಚ್ಚಿ ಕಡೆ ಏನ್ರಿ ಇತ್ತಂದ್ರೆ ಯಾವಾರ ಬಡದ್ಯಾಡು ಇಲ್ಲೇ ಅದಾನ ತನಾಂಗ ದೇವ್ರ ಹಿಡದ ತೋರ್ಸ ತೋರ್ಸು ಅಂದ್ರ ನಿನ್ನ ಪರಮಾತ್ಮ ದೊಡ್ಡವ ದೊಡ್ಡವ ಮತ್ ಇನ್ನೊಂದು ತಮ್ಮ ಏನಾತು ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರೋಮ ನಂದ ಕಣ್ಣಿಗೆ ಕಾಣುವಂತ ಶೃಂಗಾರ ಮೊದಲ ಮಾಡಿ ಹೆಣ್ಣಿಂದದ ಇದೆಲ್ಲ ಹೆಣ್ಣಿಂದದ ಇದು ಮಾಯ್ಕ ಕಣ್ಣಿಗೆ ಕಾಣ್ತೈತಿ ಇದಕ್ಕ ನಾಮ ಬಂದೈತಿ ಹೌದ್ರಿ ಇದಕ್ಕ ರೂಪ ಐತಿ ಇಲ್ಲಿ ನಾಮ ಬಂದೈತಿ ಬಂದದ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಹೌದೌದ್ರಿ ನೀನು ಪರಮಾತ್ಮಗ ಪರಮಾತ್ಮ ಅಂತ ಹೇಳಿ ಹೆಸರು ಇಡಬೇಕಾದ್ರ ಏನು ನೋಡಿ ಹೆಸರಿಟ್ಟದಿ ಇವಂಗ ಬೇಕಲ್ಲ ಇವಂಗ ಏನ ರಕ್ತ ಹಚ್ಚಾಗ್ಲಿ ಚರ್ಮ ಆಗ್ಲಿ ರೋಮ ಆಗ್ಲಿ ಮಾಂಸ ಆಗ್ಲಿ ಇದೆಲ್ಲ ಬೆನ್ನ ಹತ್ತೈತು ಏನಿ ರಕ್ತ ಮಾಂಸ ಬಿಟ್ಟು ಕಡಿಯಾಕ ನಿತ್ತಾನೋ ಬೇಕಲ್ಲ ಅನ್ನುವಂತದ ನನಗೆ ಸಿದ್ಧಾಂತ ಕೊಡ್ಬೇಕಾಗ್ಯದ ಸುರೇಶ್ ಮಾಸ್ತರ ಯಾಕಂದ್ರೆ ಎದ್ರ ಪ್ಲೇ ಬೇಡದವ್ರಿಗೆ ಬೇಕಾದ ಕೊಟ್ಟಾನತ್ರಿ ಪರಮಾತ್ಮ ತನ್ನ ಸಂರಕ್ಷಣೆ ತಾನ ಮಾಡ್ಕೊಳಂಗಿಲ್ಲ ಅದ ದೇವ್ರ ನಂದನಿಂದ ಏನು ಸಂರಕ್ಷಣೆ ಮಾಡ್ತದೋ ಬೇಕಲ್ಲ ಯಾರೇ ಒಬ್ಬರ ಪೂಜಾರಿ ಹೋಗಿ ಏನ್ ಮಾಡ್ತಾನ ಹೊಂಟೊಬ್ಬ ಪೂಜಾರಿ ಹೋಗಿ ದೇವರ ಮ್ಯಾಲ ನೀರು ಸುರಿವಿ ಅರಿವಿ ಹಾಕಿದಾಗ ಅರಿವಿ ಹಾಕೊಂಡು ಕುಂಡ್ರು ದೇವ್ರಿದು ಹೌದೌದ್ರಿ
ಅಂತ ದೇವ್ರ ತನ್ನ ಜಳಕ ತನ ಕಬರಿರಂಗಿಲ್ಲ ನಮ್ಮನೇನ ಶುದ್ಧ ಮಾಡ್ತತಿದು. ತಾನ ಮಾಡ್ಬೇಕಲ್ಲ ಜಳಕ ಅದ. ಎಟ್ಟೋಟೋ ಗುಡಿ ಒಳಗಿನ ಬಂಗಾರ ಬೇಳೆ ತುಡಿಗೆ ಕಣ್ಣು ಮುಚ್ಚಿಕೊಂಡು ಕೂತದ ನಿನ್ನ ದೇವ್ರ. ಹೌದೌದ್ರಿ. ದೇವ್ರಕ್ಕಿತ್ತನು ಭಕ್ತರ ದೊಡ್ಡವ್ರದಾರ ಜಗತ್ತಿನೊಳಗ. ಹೌದೌದ್ರಿ. ನೋಡು ಯಥಾ ಭಕ್ತಿ ತಥಾ ದೇವ್ರ. ಹೌದೌದ್ರಿ. ನಾವ ಇದ್ದಂಗ ಐತಿ ತಮ್ಮ ಎಲ್ಲ. ಐತ್ರಲ್ಲ ನಾವ ಇದ್ದಂಗ ಹೆಂಗ ಐತಿಲ್ಲ ದೇವ್ರ ಹಂಗ ಹಂಗ ಈ ಮಾನವ ಜನ್ಮಕ್ಕೆ ಬಂದ ಮೇಲತ್ತ ಏನ್ ಮಾಡ್ಬೇಕಾಗ್ಯದ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, 84 ಲಕ್ಷ ಜೀವರಾಶಿ ಎಲ್ಲ ತಿರುಗಿ 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 ಹೊಳೆ ಅರಿವಿನ ಜನ್ಮಕ್ಕೆ ಬಂದ ನಿತ್ತದ. ಏನಾಗತದ? ಒಂದು 10 ಎಕರೆ ಹೊಲ ಐತಿ ಅಂದ್ರ ಜಗದಾಗ ದೊಡ್ಡ ಸಾವುಕಾರ ಅಲ್ಲ. 1 ಲಾಖ ಬ್ಯಾಂಕಿಗೆ ಇದಾವ ಅಂದ್ರ ಅವನು ಸಾವುಕಾರಿಕೆ ಅಲ್ಲ. 10 ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕಿ ಬರ್ತಾನಂದ್ರ ಅದು ಸಾವುಕಾರಿಕೆ ಅಲ್ಲ. ಶ್ರೀಮಂತಿಕೆ ಇರ್ಬೇಕು. ಎಂತದ ಇರ್ಬೇಕು? ಮನಿತನ ನನಗ ಒಂದು ತುತ್ತ ಅನ್ನ ಕೂಡ್ರಪ್ಪ ನನ್ನ ಹೊಟ್ಟೆ ಹಸದತಿ ಅಂತ ಹೇಳಿ ಯಾರ ಮನಿತನ ಬಂದಿರ್ತಾರಲ್ಲ ಅವಂಗ ಯಾರ ಒಂದು ತುತ್ತ ಅನ್ನ ನೀಡಿತಿರ್ತಾರ ನೋಡು, ಏನಾಗ್ತದ? ಜಗದಾಗ ಅವನಟ್ಟು ದೊಡ್ಡ ಸಾವುಕಾರ ಯಾರ ಅಲ್ಲ ಅಂತ ಹೇಳ್ತಾರ ಕವಿಗಳು. ಕವಿ ಹೇಳ್ತಾರ ಸಾವುಕಾರಿಕೆ ಇರಬೇಕು, ಎಂತಾದಿರ್ಬೇಕು? ಹೃದಯ ಶ್ರೀಮಂತಿಕೆ ಇರಬೇಕು, ಒಳಗಿಂದ ಬರ್ತಿರ್ಬೇಕು. ಇವು ಡಾಂಬಿಕ ಮಾಡೋದು ಇವು ಬೇರೆ ಇರ್ಲೆ. ವಿಚಾರ ಮಾಡಿ 3,000 ರೂಪಾಯಿ ಬಾಡಿಗೆ ಮಾಡ್ಕೊಂಡು ಹೋಗಿ ಶ್ರೀಶೈಲಕ್ಕೆ ಹೋಗಿರ್ತೀವಿ. ಏನಾಗ್ತದ? ಇದು ನಿಮ್ಮ ಭಕ್ತಿ. 3,000 ರೂಪಾಯಿ ಗಾಡಿ ಬಾಡಿಗೆ ಮಾಡ್ಕೊಂಡ ಶ್ರೀಶೈಲಕ್ಕೆ ಹೋಗುದು. ಶ್ರೀಶೈಲಕ್ಕೆ ಹೋಗಿರ್ತಾರ ಕರೆ ಅಲ್ಲಿರೇ ನೆಟ್ಟಗೆ ಭಕ್ತಿ ಆಗ್ತೈತೆ ತಿಳಿದ್ರೇನ? ಅಲ್ಲೇನ್ ಮಾಡ್ತಾರು? 3,000 ರೂಪಾಯಿ ಬಾಡಿಗೆ ಮಾಡ್ಕೊಂಡು ಶ್ರೀಶೈಲಕ್ಕೆ ಹೋಗುದು. 300 ಕಾಲಾಗಿನ ಸಂಬಂಧ ಹೊರಗೊಮ್ಮೆ ನೋಡುದು, ಒಳಗೊಮ್ಮೆ ನೋಡುದು. ಈ ಭಕ್ತಿ ಇದು ಭಕ್ತಿ ನಮ್ಮದ ನಿಮ್ಮದ. ಮತ್ತೆ ಅದ್ ಹೆಂಗ ಒಲಿ ಅಂದ್ರ ಭಗವಂತ ಒಲಿತಾನಿಪ್ಪ. ಆ 3,000 ರೂಪಾಯಿ ಕಡೆ ನೋಡಂಗಿಲ್ಲ. ಖರೆ ಕಾಲಾಗಿನೂ ತಗೊಂಡ ನೀವು 300 ರೂಪಾಯಿ ಕೊಟ್ಟು ಯಾವ್ರೆ ಮಗ ಓದಂದ್ರೆ ಏನ್ ಮಾಡುದು? 8ನೇ ಉದಕಡಿ ಹೆಚ್ಚಿ 8 ಲಕ್ಷ ಲಾಭ ಕೇಳ್ರಿ, ಕೆಲಸ ಆಗಂಗಿಲ್ಲ ಸುರೇಶ. ನೋಡು, ಶ್ರವಣ ಮನನ ನಿಧಿ ಧ್ಯಾಸನ. ಏನ್ ಮಾಡ್ಬೇಕು? ಮೊದಲ ಶ್ರವಣ ಆಗ್ಬೇಕು, ಆಮ್ಯಾಲ ಮನನ ಆಗ್ಬೇಕು, ಆಮ್ಯಾಗ ನಿಧಿ ಧ್ಯಾಸನ ಆಗಬೇಕು. ಹಿಂಗ ಇದೆಲ್ಲ ಆಗ್ಬೇಕಾದ್ರೆ ಇದನ್ನೆಲ್ಲ ಕಲಿಸ್ಬೇಕಾದ್ರ ಮೊದಲ ತಳದಾಗ ನಿನಗ ನಾ ಬೇಕು, ತಾಯಿ ಬೇಕು. ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರು ದಾನ ಧರ್ಮ ತಗ್ಗಿ ಬಾಗಿ ನಡೆಯುವಂತದೆಲ್ಲ ಸಾಲಿ ಕಲಿಸ್ಬೇಕಾದ್ರ ಮೊದಲ ಮನಿ ಒಳಗ ತಾಯಿ ಬೇಕು. ಬೇಕ ಮನಿ ಸಾಲಿ ಸುದ್ದಿರ್ಬೇಕಾದ್ರ ಮೊದಲ ಮನ್ಯಾಗ ನಾ, ಹಿಂದಾಗಡೆ ನೀ. ಹಿಂದಾಗಡೆ ನೀ ಅಪ್ಪನೂ ಅಲತಮ್ಮ. ಇದು ಗುರುವಿನ ಸುದ್ದಿ ಹೇಳತ್ತೇನೆ ನಿನಗ. ಮನೆ ಮೊದಲು ಪಾಠಶಾಲೆ, ಜನನಿ ತಾನೇ ಮೊಟ್ಟ ಮೊದಲಿನ ಗುರು. ತಾಯಿನ ಗುರು. ನಿನಗ ಮೊಟ್ಟ ಮೊದಲಿಗೆ ನಾನಾ ಗುರು. ನಂತರ ಆಮ್ಯಾಲ ನಿನಗ 7 ವರ್ಷ ಆದ ಮ್ಯಾಲತ್ತ ನಿನಗ ತಿಳಿ ಬಂದ ಮ್ಯಾಲ ಪಗಾರ ಮೇಲೆ ಬರ್ತಾ ನೋಡು ಸಾಲಿಯಾಗಿ 2ನೇ ಗುರು. 2ನೇ ಗುರು. ನೀ ನನಗ ಹೊಟ್ಟಿ ಹತ್ತಿ ಅಂತ ಹೇಳಿ ನಿನಗ ನಾ ಗುರು ಆಗಿಲ್ಲ. ನೀ ಮುಂದೆ ನನಗ ಪಗಾರ ಕೊಡ್ತಿ ಅಂತ ನಿನಗ ನಾ ಗುರು ಆಗಿಲ್ಲ. ತನ್ನ ಮಗ ಕಪ್ಪ ಇದ್ರು ನನ್ನ ಮಗ ಕೋಗಿಲೆ ತಿಳಿ ಕೂಗಾಡ್ತದ ತಾಯಿ. ತಾಯಿ ಸುದ್ದಿನ ಬೇರೆ, ತಂದೆ ಯಾವಾರ ಬೇರೆ. ಹೊತ್ತು ಹೊಂಡ ತಕ್ಕ ಅಪ್ಪನ ಬೆಳೆಸಲಕ್ಕ ಬಂದಿತ್ತಮ್ಮ. ಲೆಕ್ಕ ಹಿಡ್ಕೊಂಡು ಅಪ್ಪನ ಬೆಳೆಸು. ನೀವು ಮಾಡೋದಾಗದ ಹೆಂಗಾಗಲ್ಲ ಆಗ್ತೈತಿ ಕಂಬೋಗಿ ಅವ್ರದು. ಹೆಂಗ ಚಪ್ರ ಹಾಕಿ ಚಪ್ಪರ ಮ್ಯಾಗ ಸ್ಲಾಪ್ ಹೋಗಿಬೇಕತ್ತಾರಿ ಅವ್ರು ಹೊನವಾಡ ಊರಾಗ. ಹಂಗ ತಡಿತದ ತಮ್ಮ ಸುರೇಶ. ಚಪ್ರ ಹಾಕಿ ಚಪ್ಪರ ಮ್ಯಾಗ ಸ್ಲಾಪ್ ಹೋಗಿತ್ತನಂದ್ರ ಮ್ಯಾಲ ಸ್ಲಾಪ್ ಅಲ್ಲ, ಕೆಳಗೆ ಚಪ್ರ ತಡಿಯಂಗಿಲ್ಲ. ಹಂಗ ಬರೇ ಅಪ್ಪ ಅಪ್ಪ ಅಂದ್ರ ನಂದು ಕಬಲಿ ಇಲ್ಲ. ಬರೇ ಒಂದ್ ಅಪ್ಪ ಆಗ್ಬೇಕಾದ್ರು ನನ್ನಂತದೊಂದು ಗೊಂಬಿ ಬೇಕು. ನೀ ಗಂಡ ಆಗ್ಬೇಕಾದ್ರು ನನ್ನಂತದೊಂದು ಗೊಂಬಿ ಬೇಕು. ಅದಕ್ಕೆ ನಡೀಲಿ ತಮ್ಮ ಸಣ್ಣಂಗಿ. ದೈವೇ ದೇವರಂತ ಬಾಯಿ ಮಾಡುತ್ತೇನೆ, ಎಲ್ಲೇ ಅವನ ನಿಮ್ಮ ದೇವರ. ಯಾವ ಭಾಡ್ಯನ ಮಗ ಹಳದಾನ ಅವರ ತಾಯಿ ತಂದೆ ಹೆಸರ, ಆತನ ಹೆಸರ, ಮೂತ್ಯನ ಹೆಸರ, ಮೊಮ್ಮಗನ ಹೆಸರ. ಯಾವ ಭಾಡ್ಯನ ಮಗ ಹಳದಾನ ಹೇಳೋ ಅವರ ತಾಯಿ ತಂದೆ ಹೆಸರ, ಆತನ ಹೆಸರ, ಮೂತ್ಯನ ಹೆಸರ, ಮೊಮ್ಮಗನ ಹೆಸರ.
ಪಡದೇನು ಜವ್ವ ಹಿಡದ ದಯವಿಟ್ಟು ದೈವದವ್ರಿಗೆ ಏನು ತಿಳಿಸೋದಪ್ಪ ಅಂದ್ರೆ ಗಾಂಡ ಬೇಕಂತ ಹೇಳಿ ನಿನಗೇನ ಫೋನ್ ಹಚ್ಚಿಲ್ಲ ಫೋನ್ ಹಚ್ಚಿಲ್ಲ ನನ್ನ ತವ್ರ ಮನೆ ಕಡೆದು ನಿನಗೇನ ಟಪಾಲ ಬರೆದು ನಿನ್ನ ಊರಿಗೆ ಕಳಿಸಿಲ್ಲ ಏನಿಲ್ಲ ಗಾಂಡ ಬೇಕಂತ ನಾವೇನ ಇವ ಕಂಬೋಗಿ ಸುರೇಶನ ನನ್ನ ಗಾಂಡ ಆಗ್ಲತ್ತ ನಾ ಏನ್ರಿ ಹತ್ತದ ಕರೆದ ನೋಡಿದೇನ ಏನಿಲ್ಲ ಆದ್ರೆ ನಿಂದು ಹಂಗಲ್ಲ ಇವು ಏನ್ ಮಾಡ್ಯಾನ ನನಗ ಮಸೀಬ್ನಾಳ ವಿದ್ಯಾನ ಬೇಕಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ಯಾನು 4 ಮಂದಿ ಹಿರಿಯರನ್ನ ಕರ್ಕೊಂಡ ಏನ್ ಮಾಡ್ಯಾನ ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡು ನಮ್ಮ ಹೊನವಾಡ ಕಮಿಟಿ ಅವ್ರನ್ನ ಅದ್ರೊಳಗೆ ಕುಣಸ್ಕೊಂಡು ಏನ್ ಮಾಡ್ಯಾನು ನೀನಾಗೆ ನಾಯಿ ಕುನ್ನಿಕಿತ ಕುನ್ನಿಯಾಗಿ ನನ್ನ ಮನೆಗೆ ಬಂದಿ ಹೋ ಸುರೇಶ ಹೌದು ಅದು ಹೆಂಗ ಹೆಂಗ ಏನೋ ನೀನಾಗೆ ನನ್ನ ಮನೆಗೆ ಬಂದಾಗ ಏನಾಗ್ಯದ ನೋಡ್ಗುಡದ ಏನೋ ನಾ ಎಸ್ ಅಂದಾಗ ನಿಂದ ಎಸ್ ಅವಾಗ ಎಸ್ ಇರ್ಲಿಕ್ಕಂದ್ರ ಹೆಂಗ ಪೀಚೆ ಸರ್ಕೋ ಗಾಡಿ ಲೇಕೈತಿಯರ ಗರ್ಕೋ ಮತ್ತ ಚಾಲು ಮಾಡ್ಕೊಂಡ್ ಆ ಕಡೆ ನಾ ಹೂ ಅಂದಾಗ ಮುಂದಿನ ದಗದಪ್ಪ ಹೌದೌದ್ರಿ ಇಲ್ಲಿ ಆದ್ರೂ ನೀನಾಗೆ ಬಂದಿ ಮೈನ ಗಾಂಡ ದೊಡ್ಡವ ಅಂತ ಹೇಳ್ತಿ ಹೇಳ್ತಾನು ತಮ್ಮ ಗಾಂಡ ದೊಡ್ಡವ ಇರವಲ್ಯಾಕ ಹೆಂಗ ಗಾಂಡ ಏನ ಡೈರೆಕ್ಟ್ ಆದ್ಯೋ ಎನ್ನ ಬಾಂಧ ಬಳಕ ಆದ್ಯೋ ಹೆಂಗಾಗ್ಯ ನೀವು ಗಾಂಡ ನಿನ್ನ ಮನೆಯಾಗಿದ್ದಾಗ ನೀನ ಗಾಂಡ ಇದ್ದೇನ ಇಲ್ಲ ಗಂಡ ಬೇರೆ ಗಾಂಡ ಬೇರೆ ಹೌದೌದು ಫರಕ್ ಐತಿ ಹೆಂಗಂದ್ರ ಹೆಂಗ್ರಿ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕ ಬೇರೆ ಪ್ರಸಾದ ಬೇರೆ ಪ್ರಸಾದ ಬೇರೆ ನಾ ಹೇಳೋದು ವಿಚಾರ ಮಾಡು ಹೆಂಗ ಪುರಾಣಿಕ ತತ್ವಜ್ಞಾನದೊಳಗಿಂದ ತೆಗೆದು ಹೇಳಕತ್ತೇ ನಿನಗ ಹಾ ನಿನಗತ್ಲೆ ಕತ್ತಿಗತ್ಲೆ ಜಿಗದಾಡಿ ಎಕಡ್ರೆ ಬೇದಾಡಿ ಹಾಡಿಕೆ ಮಾಡ್ರ ಹಾಡಿಕೆ ಅಲ್ಲವು ಹಂಗೆ ಹಂಗ ಬೇದಾಡಿ ಹಾಡಿಕೆ ಮಾಡ್ರಿ ಅಂದ್ರೆ ಹಾಡಿಕೆ ಆಗ್ತಾವನ ಏನಿಲ್ಲ ಹಂಗ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಿಕ್ಕ ಬೇರೆ ಪ್ರಸಾದ ಬೇರೆ ಹೆಂಗಿದ ಪ್ರಸಾದ ತನ್ನುವಂತ ಶಬ್ದ ಅದಲ್ಲ ಹೌದೌದ್ರಿ ಹಿಂಗ ಗಂಡ ಬೇರೆ ಗಂಡ ಬೇರೆ ಗಂಡ ಬೇರೆ ನೀನು ತಳದಾಗ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಹುಡುಗ ಆಮೇಲೆ ಮದುವೆ ಹಂದ್ರಕ್ಕೆ ಬಂದಿ ಅಲ್ಲಿ ಮದಿ ಮಗ ಅನಸ್ಕೊಂಡಿ ಮದಿ ಮಗ ಅನ್ಸೊಂಡಿ ಯಾವಾಗ ನನ್ನಂತದ ಒಂದು ಗೊಂಬಿ ತಾಳಿ ಕಟ್ಟುಗೊಲಕ್ಕ ನಿನ್ನ ಮಗಲಾಗಬೇಕಾಗ್ಯದಲ್ಲ ಅವಾಗ ನನ್ನಂತದ ಒಂದು ಗೊಂಬಿಗೆ ತಾಳಿ ಕಟ್ಟಿದ ಮ್ಯಾಲ ನೀ ನನಗ ಗಂಡ ಆಗ್ತೀವೋ ಸುರೇಶ ಅವಾಗ ನೀ ಗಂಡ ಅದಕ್ಕೆ ಮೊದಲು ಏನಿದ್ದು ತಮ್ಮ ಭಗಚಂಡ ಎಲ್ಲಿಂದ ಆದ್ಯಪ್ಪ ನೀನು ಗಂಡ ಬೇಕಲ್ಲ ನಾ ಬಂದ ಬಳಕ ಗಂಡಾದಿ ನಾ ಬಂದ ಬಳಕ ಗಂಡಾದಿ ಅಪ್ಪ ಆದಿ ಮುತ್ಯಾದಿ ಕಾಕಾದಿ ಬಾಬಾದಿ ಅಣ್ಣಾದಿ ತಮ್ಮಾದಿ ಸಗಳ ಪುಡ ಚಾಲು झाला ಗಾಡಿ ಯಾವಾಗ ಯಾವಾಗ ಮೀ ಆಲ್ಯಾವರ ನಾ ಬಂದ ಬಳಕ ಎಲ್ಲ ಚಾಲು ಆತ ಮುಂದ ಎಲ್ಲ ಚಾಲು ಆತ ನಾ ಬರೋಕಿತ್ತ ಮೊದಲ ಯಾವಂಗ್ರೆ ಗಾಂಡ ಆಗಿದ್ದೆ ಅಂದ್ರ ಬಂದ ಮುಂದಿನ ಸಂದಿಗೆ ಸಿದ್ಧಾಂತ ಕೊಡು ಅದಕ್ಕೆ ಪೈಲ ಗಂಡ ಆಗ್ಬೇಕಲ್ಲ ನೀನು ಗಂಡ ಆಗ್ಬೇಕು ನಾನು ಬಿಟ್ಟು ಅಪ್ಪ ಆಗ್ಬೇಕು ಮುತ್ತಿ ಆಗ್ಬೇಕು ಕಾಕ ಆಗ್ಬೇಕು ಅಣ್ಣ ಆಗ್ಬೇಕು ತಮ್ಮ ಆಗ್ಬೇಕಲ್ಲ ಅಂದ್ರ ಅಪ್ಪ ದೊಡ್ಡವ ಇರ್ಲಿಕ್ಕ ಗಪ್ಪ ಐತಿಂದ ರಾತ್ರಿ ಹೊನವಾಡ ಊರಾಗ ನಿನ್ನ ದಗದ ನೋಡ್ತಮ್ಮ ಯಾವ ಲೆಕ್ಕಲೆ ಬರ್ತಿ ನಾವೇ ದುಡಿದು ನಾವೇ ಊಟ ಮಾಡೋ ಏನ್ ದೇವರ ಪಾಯಲೈತೆ ನಮ್ಮ ಸುಖ ದುಃಖ ನಾವೇ ನೋಡದೇವ ನಿಮ್ಮ ದೇವರು ಎಲ್ಲೈತೆ ಮೋದೆ ಹೋಗಿ ಕೋತೀವಿ ನಮ್ಮ ಸುಖ ದುಃಖ ನಾವೇ ನೋಡದೇವ ನಿನ್ನ ಎಲ್ಲೈತೆ ಮೋದೆ ಕೊತ ಕೇಳಕೋತಿ ನೀನೆ ದೇವರಂತ ಯಾರ ಏ ದೇವರನ್ನು ಮಾತ ಬ್ಯಾರೇತಿ ಏ ದೇವರಿದ್ದರ ದೇವಿನ ಕಾರ್ಖಾನೆ ರಾತ್ರಿ ನಡಿತದೆ ಏನ ಉಣತದೆ ಹಂಗ ತಿರುಗತದೆ ಏ ದೇವರಿದ್ದರ ದೇವಿನ ಕಾರ್ಖಾನೆ ರಾತ್ರಿ
ನಡಿತಾತೆ ಏನ ಓಣತಾತೆ ಹಾಗ ತಿರುಗತಾತೆ ನಿನ್ನ ದೇವರ ಇರಬೇಕು ನಿಮ್ಮ ಹರದಾಸರ ಕೋಲ್ಯಾಗ ನಿನ್ನ ದೇವರ ಹೊರಗ್ಯಾಕ ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಏ ನನಗ ಕೂನ ಇಲ್ಲೋ ನಿನ್ನ ದೇವರ ನನಗ ಕೂನ ನನಗ ಕೂನ ಇಲ್ಲೋ ನಿನ್ನ ದೇವರ ತಮ್ಮ ನೇಮ ದೇವರ ಏನು ಕೇಳ್ತಾರ ನೋಡ್ರಿ. ಏನ್ ಕೇಳ್ತಾರ್ರಿ? ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಎಲ್ಲೈತಿ ತಮ್ಮ. ಇಲ್ಲಿ ಬೆಳತನ ಹಾಡಿಕೆ ಮಾಡಿದೀವಂದ್ರ ಏನಾಗ್ತದ? ಹೊತ್ತು ಹೊಂಡಿಸಿ ನನ್ನ ಪಗಾರ ಕೊಡ್ರಪ್ಪ ಅಂತ ಕೇಳಾಕ ಮಾಲಕರಾದೀವು. ಹೌದೌದ್ರಿ. ಇಲ್ಲಿ ಹಾಡಿಕೆ ಮಾಡಿ ಹೋಗಿ ತೆಲಸಂಗ್ ಕ್ರಾಸದ ಪಗಾರ ಕೇಳ್ರ ಕೊಡ್ತಾರೇನ್ರಿ? ಹಂಗ ಹಂಗ ನಾವ ದುಡದ ನಾವ ತಿನ್ನೋದೈತಿ. ಒಂದ ನೀವ್ರೇ ಮಾತಾಡೋದು ಮಾಡ್ರಿ, ನಾವ್ರೇ ಗಪ್ಪ ಆಗ್ತೀವಿ. ಇದಕ್ಕೆ ನಮಗರೇ ಹಾಡ್ಲಾಕ್ ಕೊಡ್ರಿ, ನೀವ್ರೇ ಗಪ್ಕೊಂಡ್ರಿ. ಇದ್ರೊಳಗೆ ಎರಡು ಡಿಸಿಷನ್ ಯಾವ ತಗೋತೀರಿ ತಗೋರಿ ಅಣ್ಣಗೋಡ. ದಯವಿಟ್ಟು ಶಾಂತ ಕಾಪಾಡ್ರಿಪ್ಪ. ಅದಕ್ಕೆ ತಮ್ಮ ಇರ್ರಿ ತೋರಿ ಅವರು, ಯಾಕಂದ್ರೆ ಈಗ ಭಾಳ ದಿವಸ ದೋಸ್ತರು ಗಂಟು ಬಿದ್ದಾರ ಕಾಣಿಸ್ತಾರ ಜಾತ್ರೆಯಾಗ. ಇವತ್ತ ಜಾತ್ರೆ ಕೂಡ್ಯಾರು ಇರ್ಲಿ ಎಲ್ಲಾರ್ದು ಹಂಗದಮ್ಮ. ನಾವು ಹಿಂದ ಗಂಟು ಬಿದ್ದದೀವಿ ಹಾಡ ಕೇಳತ್ತೀರ, ಅವರು ಹಿಂದ ಗಂಟು ಬಿದ್ದವರು ಮಾತಾಡ್ಲತ್ತೀರಿ. ಇದೇನು ದೊಡ್ಡದಾಗದ ಸ್ವಾಭಾವಿಕ ನಡೀದ ಜಗತ್ತೈತಿದು. ಔಷ್ಯ ಗೌಶ್ಯ ನೌಶ್ಯ ಸಗಳಚ್ಚ ಪಾಯಿಜೆ ಬೇಕ, ಎಲ್ಲಾರು ಬೇಕ, ಎಲ್ಲ ಅವರು ಇದ್ರನ್ನ ಜಾತ್ರೆ ಆಗುದೈತಮ್ಮ. ಬೇಕಲ್ಲ. ಹಂಗ ಏನಾಗ್ತದ? ಏನ್ ಹೇಳ್ತಾರಿ ಗಂಡ ಹಾಡೋರು, ದೇವ್ರ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಪರಮಾತ್ಮ. ಪರಮಾತ್ಮ ಕೊಡ್ತಾನೋ ಅಂತ ಹೇಳತ್ತಾರ. ಯಾರಿಗೇನು ಕೊಟ್ಟ ನಿನ್ನ ಪರಮಾತ್ಮ ಇದು ಹೇಳ ನನಗ. ಬೇಕಲ್ಲ ಕೊಟ್ಟದ. ಯಾರಿಗೇನು ಕೊಟ್ಟನ ಮೊದಲು ಕುಡಾಂಗ ಮೈ ಮೇಲೆ ಹಾಕೋಲಾಕ ಒಂದು ಬಟ್ ಅರಿವಿಲ್ಲ. ಏನಿಲ್ಲ. ನಿನ್ನ ಪರಮಾತ್ಮ ದೊಡ್ಡ ಮಂದಿ ಅವನ ಮೈ ಮೇಲೆ ಹಾಕೋಲಾಕ ಒಂದು ಬಟ್ ಅರಿವಿಲ್ಲ. ಏನಿಲ್ಲ. ಸರದ ಕುತ್ತನಂದ್ರಗ ಏನು ಜಾಗ ಇಲ್ಲ. ಜಾಗ ಇಲ್ಲ. ಮೈ ಮೇಲೆ ತೊಟ್ಟನಂದ್ರ ಒಂದು ಬಟ್ ಅರಿವಿಲ್ಲ. ಸುಡಗಾಡದೊಳಗ ಬೂದಿ ಬಡ್ಕೊಂಡು ತಿರುಗಾಡ್ತದೋ ನಿನ್ನ ಪರಮಾತ್ಮ. ಅವನು ಯಾರಿಗೇನು ಕೊಡ್ತಾನ ತಮ್ಮ? ಬೇಕಲ್ಲ ಕೊಟ್ಟದ. ಅವಂಗ ಕೊಟ್ರ ಇವಂಗಿಲ್ಲ, ಇವಂಗ ಕೊಟ್ರ ಅವಂಗಿಲ್ಲ. ಇವನು ವರ್ಷಾತ ಒಂದದ ಉತ್ತರ ಬಿಡ್ತಾನ್ರಿಪ್ಪ. ಇವನು ಒಂದ ಉಡ್ಲಾತಾನ. ಅವ್ರಿಗೆ ಕೊಟ್ರ ಇವ್ರಿಗಿಲ್ಲ, ಇವ್ರಿಗೆ ಕೊಟ್ರ ಅವ್ರಿಗೆ ಕೊಡಂಗಂತೂ ಮೊದಲ ಇಲ್ಲ. ಹೆಂಗ? ಹುಲಿ ಚರ್ಮ ಸುತ್ತಕೊಂಡು ತಿರುಗಾಡ್ತೈತಿ ಇದು ಸುಡುಗಾಡದೊಳಗ ಪರಮಾತ್ಮ. ಇವೇನು ಕೊಡ್ತಾನ? ಇವ್ ಕೊಡ್ತಾನಲ್ಲ ತಮ್ಮ. ಯಾರು ಕೊಡ್ತಾನ್ರಿ? ಇವ್ ಕುಡದ್ ಒಂದರಿ ಬೂದಿ ಒಂದು ಕೊಡ್ತಾನ ನೋಡ್ರಿ ಎಲ್ಲರಿಗೆ. ಅವನ ತೇಕ್ ಇರುದ ಅದು ಒಂದದ. ಹಂಗ ತಮ್ಮ ನಾವ ದುಡಿದ ನಾವು ಊಟ ಮಾಡೋದತಿ ಜಗತ್ತಿನೊಳಗ. ಹೌದೌದ್ರಿ. ಚತ್ಯಾನ ದುಡಿದಿ ಚಂಜ್ ನೋಡು, ಅದಕ್ಕೆ ಹೇಳ್ಯಾರ ಚತ್ಯಾನ ದುಡಿ ಏನಾಗ್ತದ? ಚಂಜಿಕ ಪಗಾರ ಕೈಯಾಗ ಹಿಡಿ. ಕೈಯಾಗ ಹಿಡಿ ಪಗಾರ. ಚತ್ಯಾನ ದುಡಿದ್ರೆ ಚಂಜಿಕ ಒಲಿ ಹೊತ್ತಿತ್ತಂದ್ರ ನಿಮ್ಮ ದೇವ್ರ ಇದ್ರಾಗ ಎಲ್ಲಿ ಐತಿಪಾ? ಬೇಕಲ್ಲ. ಬರೇ ದೇವ್ರ 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 ಅನ್ಕೋತ ಅಲ್ಲೇ ಕಂಬಗಿ ಊರಾಗ ಕೊಂಡ್ರಬೇಕಲ್ಲ. ನೋಡು ಹೊನವಾಡ ಊರಾಗಿನ ರೊಕ್ಕ ಬರ್ತಿತ್ತ ನಿನ್ನ ಮನೆಗೆ ನೋಡ್ತಿದ್ನಿ. ಕಾಯಕವೇ ಕೈಲಾಸ. ಕಾಯಕವೇ ಕೈಲಾಸ. ಕೈ ಕೆಸರಾದರೆ ಬಾಯಿ ಮೊಸರು ಅಂದಂಗ ಕಷ್ಟಪಟ್ಟ ಯಾವ ದುಡಿತಾನಲ್ಲ 4 ರೂಪಾಯಿ ಅವನ ಮನೆಗೆ ಆಗ್ತತಿ, ಅವನ ಹೊಟ್ಟೆ ನಡಿತೈತಿ. ನಡೀತದ. ಬರೇ ದೇವ್ರ ದೇವ್ರ ಅನ್ಕೋತ ಹೋಗಿ ಕೂತ್ಕೊಂಡ್ರೆ ಅಂದ್ರೆ ಹೊಟ್ಟೆ ನಡೀತದಾನ? ಹಂಗ್ಯಾಂಗ ನಡೀತದ? ತನಗ ತಿಲ್ಲಾಕ ನೆಟ್ಟಗೆ ಸಿಗೋತವಂಗ ಅವೇನ್ ನನಗ್ ಕೊಡ್ತಾನ. ಅವ ನನ್ನ ತಕ್ಕ ಬಿಕ್ಕಿ ಬೀಳಕ್ ಬಂದ ನಿನ್ನ ಪರಮಾತ್ಮ. ಹೌದೌದ್ರಿ. ನಿನ್ನ ಪರಮಾತ್ಮ ಕೈ ಒಳಗ ಬ್ರಹ್ಮ ಕಪಾಲಿ ಹಿಡ್ಕೊಂಡ 3 ವರ್ಷ ಜಗ ಸುತ್ತವರದ. ಏನಾತವಾಗ? ಯಾವ ಗಂಡ ದೇವರಿಗೆ ಹೋಗಿ ಅನ್ನ ನೀಡುವಂತ ತಾಕತ್ ಆಗ್ಲಿಲ್ಲ. ಏನಿಲ್ಲ. ಇದು ಈ ಕಡೆ ಸುದ್ದಿ ಅಲ್ಲ, ಅಲ್ಲಿ ದೇವ ಲೋಕದನ್ನ ಸುದ್ದಿ ಹೇಳತ್ತೇ ನಿನಗನ. ಹೌದೌದು. ಕೈಯಾಗ ಬ್ರಹ್ಮ ಕಪಾಲಿ ಹಿಡ್ಕೊಂಡು ಹೊಟ್ಟೆ ಹಸದವು ಎಲ್ಲ ತಿರುಗ್ಲಾಕ್ ಹತ್ತಿದ. ಏನಾತವಾಗ? ತಿರುಗಿದ ಯಾವ ಗಂಡ ದೇವರ ಮುಂದಕ್ಕೆ ಕರೀಲಿಲ್ಲ, ಇವನ ಹೊಟ್ಟಿಗೆ ಹಾಕಲಿಲ್ಲ. ಏನಿಲ್ಲ. ನನ್ನ ತಾಯಿ ಅನ್ನ ದೇವತೆ ಅನ್ನಪೂರ್ಣೇಶ್ವರಿ ಏನ್ ಮಾಡಿ
ಬರೇ ಒಂದ್ ಮುಟ್ಟಿಗೆ ಅನ್ನ ಯಾವಾಗ ನೀಡ್ಲಲ್ಲ ಬ್ರಹ್ಮ ಕಪಾಲಿ ಒಳಗ ಅವಾಗ ಹೊಟ್ಟಿ ತುಂಬ ಉಂಡು ಜಟ ಜಾಡಿಸಿದ ಒಂದ್ ನಾಮ ಕೊಟ್ಟ ಬಂದ. ಹೌದ್ರಿ ತಾಯಿ ನೀನು ಎಂತೆಂತ ದೇವಾನ ದೇವತೆಯರ ಕಡೆ ತಿರುಗಿನಿ ಕರೆ ಒಂದ್ ತುತ್ತ ಅನ್ನ ನನಗೆ ಯಾರು ನೀಡ್ಲಿಲ್ಲವ. ನನ್ನ ಹೊಟ್ಟಿ ಬರಿ ಆಗಿದ್ದಿಲ್ಲ. ನನಗ ಯಾವಾಗ ನೀ ಅನ್ನ ನೀಡಿದ ತಕ್ಷಣ ನನ್ನ ಹೊಟ್ಟಿ ತುಂಬೈತಿ ಅಂದ್ರ ನೀ ಜಗದಾಗ ಇವತ್ತು ಅನ್ನಪೂರ್ಣೇಶ್ವರಿಯಾಗಿ ನಿನ್ನ ಜಯ ಗಳಿಸ್ಲತ್ತೀವಿ ಅಂದ. ಯಾವಾಗ ಅಂದ? ಯಾವಾಗ ನಾ ಅವನ ಹೊಟ್ಟಿ ತುಂಬಿಸಾಂಟ್ಲೆ ಅಂದ. ಅದಕ್ಕೆ ಮೊದಲು ಕೊಡ್ಬೇಕು ನಿನ್ನ ದೇವ್ರ ವರ ನೋಡ್ತಿದ್ ನೀ ಕೊಡ್ತಿತ್ತನ ಕೊಡ್ಬೇಕಲ್ಲ. ಇವ್ರದ್ ಹಂಗಲ್ರಿಪ್ಪ. ಹೆಂಗ್ರಿ ಅದೇನತ್ತಾರಲ್ಲ ದೇವ್ರ ಹೇಳ್ದಂಗ ಮಾಡುದು. ಅಟ್ ಉರುಪಾಟಿ ಪುಚ್ಚಿನ ಕೋಳಿ ಒಗಿರಿ, ಅದಕ್ಕಟ್ಟು ಮಸಾಲೆ ಒಗಿರಿ, 11 ರೂಪಾಯಿ ಕಾಯಿ ಇಡ್ರಿ. ಹೊಟ್ಟಿ ಪ್ರಸಾದ ಇದು. ಇವು ಗಂಡ ದೇವ್ರು ಹೊಟ್ಟಿ ಪ್ರಸಾದ ಇದು. ಯಾಕಂದ್ರ ಮತ್ ಹಂಗಂಗಾದ್ರ ಒಂದ್ ಮಾತು ಹೇಳುದ್ರಿ. ಏನತ್ತಾರ ಮಾತ ಮ್ಯಾಲ 3 ಹಾದಿಯಲ್ಲಿ ಕುಡಿತಾವ್ರಿ. ಕಮ್ಮ ಅಂದ ಒಂದು ಕ್ವಾರ್ಟರ್ ಇಟ್ಟು ಬರಿ ಅನ್ನೋದು ಮತ್ತೆ ಹಿಂದಗಡೆ ಹೋಗಿ ತಾವ ತಂದು ಕುಡಿದದನು. ಇವ್ರಿಗೆ ಚಟ ಆಗಿರ್ತತಿ. ಅದಕ್ಕೆ ತಮ್ಮ ಇಂಥ ಡಾಂಬಿಕ ಭಕ್ತಿ, ಇಂಥ ಡಾಂಬಿಕ ದೇವ್ರು ನನಗ ಬೇಕಾಗಿಲ್ಲಪ್ಪ. ನೀರ ನಿರಾಕಾರ ಆಚೆ ಕಡೆ. ನನಗೊಂದು ಮಾತು ಕೇಳ್ಯಾರಿ ಅವರು. ಸುರೇಶ ಹೇಳ್ತಾನ ಏನಂತೇಳಿ? ಮಾನವ ಜನ್ಮ ದೊಡ್ಡದಪ್ಪ, ಹಾನಿ ಮಾಡಬೇಡ್ರಿ, ಹುಚ್ಚಾಪಾಗೇಡ್ರಿ ಅಂತ ಹೇಳ್ತಾನ. ವಿಚಾರ ಮಾಡ್ರಿ, ಮಾತಿನ ಮಲು ಎಲ್ಲದ? ಇದನ್ನ ಯಾರಿಗೆ ಹೇಳ್ಯಾರ? ಅದ ಮಾತು ಘಾತ ಐತಿ, ಮಾತ ಮುತ್ತೈತಿ, ಮಾತ ಮಾಣಿಕ ಐತಿ, ಮಾತ ರತ್ನ ಐತಿ. ಮಾತು ಅರಿಯದವ ಜಗಳವ ತಂದ, ಮಾತು ಅರಿತವ ಮಾಣಿಕ್ಯ ತಂದ. ಸ್ಟೇಜ್ಗೆ ನಿಂತೀವಂದ್ರ ಮಾತು ಮಾತಾಡ್ರೆ ಘಾತ ಆಗಿರ್ಬಾರ ತಮ್ಮ, ಮಾತು ಮುತ್ತಾಗಿ ಉಳಿದಿರ್ಬೇಕು. ಮಾನವ ಜನ್ಮ ಬಲು ದೊಡ್ಡದಪ್ಪ, ದೊಡ್ಡದು. ಹಾನಿ ಮಾಡಕೊಳ್ಳದಿರಿ, ಹುಚ್ಚಪ್ಪಗಳಿರಿ ಅಂತ ಹೇಳ್ಯಾರ. ಹುಚ್ಚಪ್ಪಗಳಿರಿ ಅಂದಾನ. ಕರೆ ಹುಚ್ಚವ್ವಗಳಿರಿ ಅಂದಾನೇನ? ಹುಚ್ಚವ್ವ ಅಂತ ಹೇಳಿಲ್ಲ ಅವ್ರ. ಹುಚ್ಚವ್ವ ಅಂದ್ರ ಹೆಣ್ಮಕ್ಳಿಗೆ ಅಂದಂಗ ಆಗ್ತಿತ್ತು. ಹುಚ್ಚಪ್ಪ ಅಂದ್ರ ನಿನಗ ಅಂದಾನಲ್ಲೇ ಹುಚ್ಚ ಪೇಲಿ. ಕೇಳೋ ಹುಚ್ಚಪ್ಪ ಪ ಅಂದ್ರ ವಸ್ತು ನಿನ್ನ ಕಡೆ ಬತ್ತು, ಓ ಅಂದ್ರ ವಸ್ತು ನನ್ನ ಕಡೆ ಬತ್ತು. ಇದನ್ನ ನೀ ಹೇಳಬಾರ್ದು. ನೀ ಇದನ್ನ ಹೇಳಬಾರ್ದು. ಇದು ನಿನ್ನ ಕಿಮ್ಮತ್ ಬರೋದಗದಲ್ಲ. ನೀ ನೋಡು ತಮ್ಮ, ಹೆಂಗ ನಾಯಿಗೆ ಸೊಕ್ಕ ಬಂದಂಗ ಆಗಿರ್ಬಾರ್ದು. ಹೆಂಗ್ರಿ? ಹಾದಿ ಮ್ಯಾಗ ಒಂದು ದೊಡ್ಡ ಗಾಡಿ ನಡೆದಿತ್ತು. ಏನಾತು? ಆ ಗಾಡಿ ಬುಡಕ ಡೋಗಿ ಒಂದು ನಾಯಿ ನಡೆದಿತ್ತಪ್ಪ. ಏನಾತವಾಗ? ಆ ನಾಯಿಗಿಟ್ಟು ಸೊಕ್ಕ ಬಂದಿತ್ತು. ಏನ ಸೊಕ್ಕ ಬಂದಿತ್ತು ನಾಯಿಯಲ್ಲಿ? ಜಗದಾಗ ನಾನಾ ದೊಡ್ಡ ಅವದನಿ, ನನ್ನ ಮ್ಯಾಲ ಗಾಡಿ ನಡೆದತ್ತೆ ಅನ್ನೋಟ್ಟು ಒಳಗೆ ಸೊಕ್ಕ ಹೊಕ್ಕಿತ್ತು. ಅವಾಗ ಏನಾತ್ರಿ? ಅದಕ್ಕೆ ಗೊತ್ತಿಲ್ರಿ ಅದ್ರ ನ್ಯಾಳಿಗೆ ಇದು ಡೊಗೈತಿ ಅನ್ನೋದು. ಈ ನಾಯಿಗೆ ಯಾವ ನಾಯಿ? ಕಾಂಬಾಯಿಗೆ ನಾಯಿ ರೀ ತಮ್ಮ ಜಗ್ಗಿ ಇಡ್ರಿ, ಒಮ್ಮೆ ಓಟು ಬಿಡ್ಬೇಡ್ರಿ. ಯಾಕಂದ್ರ ಗಾಡಿ ನಡೆದಾಗ ಅದ್ರ ಬುಡಕ್ ಡೋಗಿ ನಡೆದಿತ್ತು, ಒಳಗೆ ಸೊಕ್ಕ ಬಂದಿತ್ತು. ನನ್ನ ಮ್ಯಾಲ ಗಾಡಿ ನಡೆದದ. ಅವಾಗ ಏನಾತ್ರಿ? ಬ್ಯಾಸ್ಗಿ ಬಿಸಿಲು ಇಟ್ಟು ಸೊಕ್ಕ ಬತ್ತು. ನಾ ಕೂತ್ರ ಗಾಡಿ ಸಹಿತ ನಿಂದ್ರತತಿ ಅನ್ನೋ ಒಟ್ಟು ಸೊಕ್ಕ ಬತ್ತು. ಅವಾಗ ಏನ್ ಮಾಡ್ತೀವ ನಾಯಿ? ಕೆಟ್ಟ ಬ್ಯಾಸ್ಗಿ ಬಿಸಿಲ ಡಾಂಬರ ರೋಡ್ ಕಾದಿತ್ತು. ನಮ್ಮ ಹೊನವಾಡ ರೋಡ್ ಡಾಂಬರ್ ರೋಡ್ ಕಾದಿತ್ತು. ಗಪ್ಪ ಕೊಂಡ್ರಲಿಲ್ಲ ಇದು ನಾಯಿ. ಏನ್ ಮಾಡ್ತೀರಿ? ನಾ ಕೂತ್ರ ಗಾಡಿ ನಿಂತು ಬಿಡ್ತದೆ ಅನ್ನಟ್ಟು ಏನು ಒಳಗೆ ಸೊಕ್ಕ ಹೊಕ್ಕಿತ್ತಲ್ಲ ನಾನೇ. ಅವಾಗ ತೆಳಗ ಯಾವಾಗ ಕುಯ್ತ ನೋಡು, ಗಾಡಿ ಏನ್ ಮಾಡ್ತು? ಬಡಿಬಾರ್ದ ಜಾಗನಾಗೆಲ್ಲ ಬಿಸಿಲು ಬಡ್ಲಾಕತ್ತು. ಗಾಡಿ ಯಾಕೆ ನಿಂದಿರ್ತೈತಿ? ಅದು ಹೋಗಂಗ ಹೋತ್ರಿ. ಅದು ಹೋತ ಮುಂದೆ ಗಾಡಿ ಇದಕ್ಕೆ ಬಡಿಬಾರ್ದ ಜಾಗನಾಗ ಯಾವಾಗ ಚರಾರ ಬಿಸಿಲು ತಗೋಲಕ್ ಹೈತಲ್ಲ, ಅವಾಗ ಯಪ್ಪ ಇದು ನನ್ನ ಮ್ಯಾಲ ನಡೆದಿಲ್ಲ, ಇದ್ರ ಬುಡಕಟ್ಟು ಹೋಗಿ ನಾ ನಡೆದನೆ ತಿಳಿ ಮತ್ತೆ ಅದ್ರ ಬುಡಕಟ್ಟು ಹೋಗ್ಲಾಕ್ ಹೋಯ್ತಿದ್ ಹೊಳ್ಳಿ. ಮತ್ತ ಓಡಿ ಬಂದ ಅಲ್ಲೇ ಡೋಗಿತ್ತು. ಹಂಗ ಯಾವ ನಾಯಿ ಯಾವ ಗಾಡಿ? ಯಾವ ನಾಯಿ ರೀ? ಶರೀರ ಅನ್ನುವಂತ ಗಾಡಿ ಇದ್ದಾಗ ಜೀವಾತ್ಮ ಅನ್ನುವಂತ ನಾಯಿ ಡೊಗ್ಗಿ ನಡಿಬೇಕಾಗ್ತದ ತಮ್ಮ. ಹೌದೌದು. ಶರೀರ ಅನ್ನುವಂತ ಗುಡಿ ಇದ್ದಾಗ ಜೀವಾತ್ಮ ಅನ್ನುವಂತ ದೇವ್ರ ಒಳಗ್ ಹೋಗ್ಬೇಕಾಗ್ತದ. ಗುಡಿನ ಇರ್ಲಿಕ್ಕಂದ್ರ ದೇವ್ರ ಅಗಸಿ ಅದೇನತ್ತಾರ ಅಗಸಿ ಬೋರ್ಗಲ್ಲಾಗಬೇಕಾಗ್ತದ ನಿನ್ನ ಜನ್ಮ. ಹೆಂಗ್ರಿ? ನಾಯಿನೂ ಉಚ್ಚಿ ಹೋಯ್ತಾವ, ಹಳೆ ಅದನ್ನ ಪೂಜೆನೂ ಮಾಡ್ತಾರ ತಮ್ಮ. ಹಿಂಗಾಗ್ತದ ಗುಡಿ ಇರ್ಲಿಕ್ಕಂದ್ರ ದೇವ್ರ. ನಾ ಇದ್ರ ನಿನ್ನ ಶೃಂಗಾರ ಮ್ಯಾಲ ಬೇಕ ನಾವ. ನಾ ಮತ್ತ ಮ್ಯಾಲ ಗುಡಿ ಬೇಕ. ಶರೀರ ಅನ್ನುವಂತ ಗುಡಿ ಬೇಕು, ತಲಿ ಅನ್ನುವಂತ ಕಳಸಬೇಕು. ಆಮೇಲೆ ನಿನ್ನ ಒಳಗ ತಂದು ಕುಂಡ್ರಿಸಲಾಕಬೇಕು. ನಕತಕ ನಿನ್ನ ಕಿಮ್ಮತ್ತಿಲ್ಲ ತಮ್ಮ. ನಾ ಮೊದಲ ಹಿಂದಾಗಡಿನಿ. ನಂತರ ಮತ್ತೊಂದು ಮಾತು ಹೇಳ್ಯಾರಿ. ಏನಂತ ಹೇಳ್ತಾನು? ಈ ಭೂಮಿ ಗಂಡ ಮಳಿರಾಜ ಅದಾನತ್ರಿ. ಈಗ ಮಳಿ ಆಯ್ತಲ್ಲ, ಇದು ಇದರ ಮಳಿ ಅಂದ್ರ ಗಂಡ ಐತಿ ಅಂತ ಹೇಳ್ತಾರ ಅವ್ರು. ಯಾವ ಶಾಸ್ತ್ರದೊಳಗೆ ಬರ್ದೈತಮ್ಮ? ಹೆಂಗ್ರಿ? ಮಳಿ ಗಂಡ ತಂದಿ ನಿನ್ನ ಮಾತಿನಂತೆ ಹೋಗ್ಲಿ. ಹಿರಿಯಾರು ಒಂದು ಮಾತು ಹೇಳ್ತಾರ. ಏನತ್ತಾರ ಹಿರಿಯಾರ? ಇಲ್ಲಿ ಎಲ್ಲ ರೈತಕಿ ಮಾಡಿದವ್ರು ಅದಾರು. ರೈತರು ಒಂದು ಮಾತು ಹೇಳ್ತಾರ ತಮ್ಮ. ಏನ್ ಹೇಳ್ತಾರ? ಬಾರ ತುಣಿ 7 ದಿವಸ ಅಚ್ಚಿಕ, 7 ದಿವಸ ಇಚ್ಚಿಕ. ಏನಾಗ್ತದ? ಅಗದಿ ಮಳಿರೆ ತುಂಬಿಕೊಂಡ ಬಂದಿರ್ತೈತಿ. ಆಕಾಶದೊಳಗ ಅಗದಿ ಕರ್ರಗ ಜಾರ ಮಳಿರೆ ತುಂಬಿರ್ತದ. ಬರೇ ಎಡ್ಡ ಹನಿ ಉದರಿ ಮಳಿ ಗಪ್ಪ ಆತಂದ್ರ ಏನತ್ತಾರ ರೈತರು? ಏನತ್ತಾರ ರೈತರ? ಎಂತ ಮಳಿ ತುಂಬಿಕೊಂಡು ಬಂದಿತ್ತು ತಮ್ಮ. ಏನಾತ್ರಿ? ಎಡ್ಡ ಹನಿ ಉದರಿ ಗಪ್ಪ ಆತ ನೋಡ, ಮಳಿ ಕಂದ ಹಾಕಿತ್ತು. ಯಪ್ಪ
ಮಳಿ ಕಂಡ ಹಾಕ್ತು ಅಂತ ಹೇಳ್ತಾರ. ನೀವು ಹೇಳ್ತೀರಿ ಮಳೆ ಗಂಡ ಐತಿ ಅಂತ ಹೇಳಿ. ಹೇಳೇನು ಮಳೆ ಗಂಡ ಇತ್ತಂದ್ರೆ ಜಕ್ಕಸಲಕ್ಕ ಕಂದ ಹಾಕ್ತದ. ಕಂದ ಹಾಕಬಾರ್ಲ. ಗಂಡಂಬ ವಸ್ತು ಅಂದ್ರೆ ಕಂದ ಹಾಕ್ತತೇನ್ರಿ? ಗಂಡ ಕಂದ ಹಾಕಿತ್ತಂದ್ರ ಅದು ಹೆಣ್ಣಾತು. ನಿನಗ್ ಗೊತ್ತಿಲ್ಲಪ್ಪ ಮಳಿಗೋಳ ಅನ್ನುವಂತ ಶಬ್ದ 27 ಮಳೆ ಇದ್ರೆ ಇವು ಹೆಣ್ಣಿನ ಅವತಾರದೊಳಗ ಅದಾವ. ನಿನ್ನ ಯಾವ್ದು ಅವತಾರ ಐತಿ ಅದ್ರೊಳಗೆ ಬಂದ್ ಹೇಳು. ಇದು ಅವತಾರ ಐತಿ ಅಂತ ಹೇಳು. ಮತ್ತ ಅದಕ್ಕೊಂದು ಅಡ್ಡಿ ಹಚ್ಚಲಿಕ್ಕಂದ್ರ ಮಸಿಮಾಳ ವಿದ್ಯಾರ್ಥಿ ಕರಿಲಕ್ ಹೋಗ್ಬೇಡಿಕೆಗೆ ಹೊತ್ತು ಒಂಡೋ ತನಕ ನಿನಗೊಂದು ವಾರ್ನಿಂಗ್ ಕೊಟ್ಟು ಹಾಡಿಕೆ ನಂದ. ಇವತ್ತಿನ ರಾತ್ರಿಯಾಗ ಅಪ್ಪನ ಬೆಳೆಸಲಕ್ ಬಂದಿ, ಅಪ್ಪನ ದೊಡ್ಡವನ್ ಮಾಡ್ಲಕ್ ಬಂದಿ. ಹೇಳಿ ಕೇಳಿ ನಿನಗ ಗ್ಯಾರಂಟಿ ಕೊಟ್ಟ ಮಸೀಬಿನಾಳ ವಿದ್ಯಾನ ಹಾಡಿಕೆ. ಎಲ್ಲರ ಸಂಗಟ ಹಾಡಿಕೆ ಮಾಡೋದು ಬೇರೆ, ಮಸೀಬಿನಾಳ ವಿದ್ಯಾನ ಸಂಗಟ ಹಾಡಿಕೆ ಮಾಡೋದು ಬೇರೆ. ಮೊದಲು ತಲೆಯಾಗಿರ್ಲಿ. ಒಳ್ಳೆಯವರು ಉಳ್ಳಾಡಿ ಹೋಗ್ಯಾರ್ತಮ್ಮ. ಏನ ಶಾಸ್ತ್ರ ಲೆಕ್ಕ ಮಾತಾಡ್ತೀವೋ, ಏನ ಆಧ್ಯಾತ್ಮಿಕ ಮಾತಾಡ್ತೀವೋ, ಏನ ರಾಮಾಯಣಿ ಮಹಾಭಾರತ ಬರ್ತೀವೋ, ಏನ 6 ಶಾಸ್ತ್ರದೊಳಗೆ ಬರ್ತೀವೋ. ಮತ್ ಇದೆಲ್ಲ ಬಿಟ್ಟು ಮತ್ತೊಂದ್ರೊಳಗ ಅದು ಲೆಕ್ಕ ಇತ್ತಂದ್ರೆ ಹೇಳಿಪ್ಪ. ಮತ್ತ ಎದ್ರಾಗತ್ತೀರಿ? ಅದನ್ನ ನಾ ಅನ್ನಂಗಿಲ್ಲ, ಇನ್ನ ಸಣ್ಣಾಗಿ ನಡೀಲಿ. ಇದನ್ನೆಲ್ಲ ಬಿಟ್ಟು ಮತ್ ಕೌಂದಿಯಾಗ ಬಂದ್ರು ಅದಕ್ಕೂ ರೆಡಿನ. ಕೌಂದಿ ಹರಿಸ್ತಾನ ಬಿಡ್ಬೇಡ್ರಿ ಅವ್ರು 3 ಮಂದಿನ. ಕೌಂದಿ ಹರಿತಕ್ಕ ಇವ್ರ ಹೆಂಗ ತಡಿತಾರ ಹೋಯಪ್ಪ. ಇವ್ರು ಗೋರಿ ಹೋಗದ್ ಇವ್ರು ಹೆಣ ಹೋಗ್ತಾವ ಗೋರಿಗೆ. ಅವನ ಕೈ ಇವ್ ತಡದಾನ, ಕೌಂದಿ ಬಡತಕ್ಕೆ ಇವ್ ತಡಿದ್ ಬಾಳ ಬಿರಿ ಅದಪ್ಪ. ಇರ್ಲಿ ಅದನಕ ಆ ಕಡೆ ಕೌಂದಿ ಸುದ್ದಿ ಈಗ ಸದಾ ಬ್ಯಾಡಿಪ್ಪ. ಅದ ಅದಕ್ಕೆ ಇಲ್ಲಿ ಜಾಗ ಕೊಡೋದು ಬೇಡ. ಯಾಕಂದ್ರ ಜ್ಞಾನುಳ್ಳ ಊರದ ಹೂ ಮಾರೋ ಜಾಗನ್ಯಾಗ ಹುಲ್ಲು ಮಾರೋದಾಗದ ಆಗಿರಬಾರ್ದು. ನಮ್ಮದ ಆಗಿರಬಾರ್ದು. ಅಪೋಸಿಟ್ ಮೇಳ ಯಾವ ಲೆಕ್ಕಲೆ ಬರ್ತೈತಿ ಆ ಲೆಕ್ಕಲೆ ಹೋಗ್ಬೇಕಾಗ್ತೈತಿ. ನಾವು ಅಸಲಿನ ಶಬ್ದ ಮಾತಾಡ್ಲಕ್ ಹೋಗ್ಬೇಡಪ್ಪ. ಈಗ ಮೊದಲ್ ನಿನಗ ವಾರ್ನಿಂಗ್. ಈಗ ಕೈ ಏನಂತೇಳಿ ಬಾಯಿ ಮಾಡತ್ರಿ. ಎಲ್ಲಿ ಅದಾನ ನಿಮ್ಮ ದೇವರ? ಹೌದು. ಯಾವ ಭಾಡ್ಯನ ಮಗ ಹಡದಾನ ಅವನಿಗೆ ಹೇಳ. ಅವ್ರ ತಾಯಿ ತಂದೆ ಹೆಸರಾತ ಕೇಳತ್ತಾರ. ದೇವರ ಜಾಗ ಹುಟ್ಟಿಸ್ಯಾನ ಅಂದಿ. ಹೇಳತ್ತಾನು. ಮತ್ ದೇವರ ಹುಟ್ಟಿಸವನು ಒಬ್ಬ ಇರ್ಬೇಕಲ್ಲ. ಪರಮಾತ್ಮನ ಎಲ್ಲಾ ತಯಾರು ಮಾಡ್ಯಾನಂತ ಹೇಳ್ತಿ. ಪರಮಾತ್ಮನ ತಾಯಿ ತಂದೆ ಯಾರ ಬಂಧು ಒಳಗ ಐತೋ ಇಲ್ಲೋ, ಹೆಂಡ್ರ ಮಕ್ಕಳು ಅದಾರೋ ಇಲ್ಲೋ, ಪರಮಾತ್ಮನ ಹಡದವರು ಬೇಕಲ್ಲ. ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನ ನಡಿಲಿ ಸಣ್ಣ. ದೇವರನ್ನು ಸ್ವಾರಸ್ಯ ಮಾರ್ಗದ ಏ ಪೂರ್ಣ ಭಾವ ಯಾವ ಹೇಳಾನ. ಏ ದೇವರಿತ ನಮಗೇನ ಸ್ವಾರ್ಥ. ದೇವರ ಧೈರ್ಯ ಕೂಡ ಕೇಳತಾನ, ಇಂದ ಬ್ಯಾಳತಾನ, ನಾಳೆ ಚಾತ್ತಾನ. ಅತಿ ಪ್ರೇಮ ಯಾರ ಮೇಲೆ ಇರುತ್ತಾನೋ ಏ ತಿಳಿಸಿ ಹೇಳಬೇಕಪ್ಪನೇನ. ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ಎಲ್ಲರ, ದೇವರ ವಿಶ್ವಾಸ ನಮಗೆ. ಈ ಗಂಡ ಹಾಡ ವಿಶ್ವಾಸ ನಮಗೆ, ಈ ಕಂಬೋಗ್ಯವರ ವಿಶ್ವಾಸ ನಮಗೇನ. ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ಎಲ್ಲರ, ದೇವರ ವಿಶ್ವಾಸ ನಮಗೇನ. ಮುಂದ ಡಪ್ಪ ಹೊಡೆಯೋ ವಿಶ್ವಾಸ ನಮಗೆ, ಹಿಂದ ಸುಳ್ಳು ಹೊಡೆಯೋ ವಿಶ್ವಾಸ ನಮಗೇನ. ಒಳ್ಳೆ ದೇವರ ದೇವರ ಗಿರಿಗಿರಿ ಬಳಿ ಸರಸಿ ಬಡದೇವ ನಿನ್ನ ಗಾತಿ. ನಿನ್ನ ದೇವರ ಬೆಳಕ ಬಾಳ ಬಾಳ ದಿಮಾಕ ಮಾಡಿ ಮಾಡಿ ಸಾತಿ. ಕಂದ ಕಾಸಿ ಮನ ಅನಂತ ವಂದನೆ ಸವಾಲು ಮಾಡಿ ನಿನ್ನ ಹಾ ತಮ್ಮ ಏನಾತ್ರಿ? ಮತ್ ಕೇಳತ್ತಾರ ನೋಡಿಪ್ಪ. ಏನ್ ಕೇಳತ್ತಾರು?
ನಿನ್ನ ತಾಯಿ ಜೋರ್ಕರ್ ಇದ್ದಳು ಅಂದ್ರ ತಳದಾಗ ಆಕಿ ಹೆಸರು ಏನಿತ್ತು ಆಕಿ ತಳ ಯಾವ್ದ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಕೇಳತಾನು ಅಂದ್ರ ಪರಮಾತ್ಮನ ಮಾಡ್ಯಾನತ್ರ ಎಲ್ಲ ಅಂದ್ರ ಪರಮಾತ್ಮ ಅಂದ್ರ ಹೆಂಗ ಸ್ವಯಂ ಜ್ಯೋತಿ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅಖಂಡ ಅದ್ವೈತು ಒಬ್ಬನೇ ಇದ್ದ ಅಂತ ಹೇಳ್ದಿ ಹೇಳತಾನು ತಮ್ಮ ಸ್ವಯಂ ಜ್ಯೋತಿ ಅಂದ್ರೆ ಇದ್ರ ಅರ್ಥ ಏನ ಬೇಕಲ್ಲ ಸ್ವಯಂ ಅಂದ್ರ ಸ್ವಂತ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕಂದ್ರ ಪರಮಾತ್ಮ ಇದ್ದಂಗ ಆತ ನೀ ವಾದ ಮಾಡಿದಿ ನಿನ್ನ ಮಾತಿನಂತಿನ ಹೋಗ್ಲಿ ಹೌದೌದ್ರಿ ತಮ್ಮ ನಮ್ಮ ತಳ ಹೇಳ್ತೀವಿ ಕೇಳು ಈಗ ಹೆಂಗ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರು ಇದ್ದಿದಿಲ್ಲ ಏನೂ ಇಲ್ಲ ಸೊಲ್ಲಾಪುರ ಇಲ್ಲ ಕೊಲ್ಲಾಪುರ ಇಲ್ಲ ಕಂಬೋಗಿ ಇಲ್ಲ ಬಿಜಾಪುರ ಇಲ್ಲ ಮಸೀಬ್ನಾಳ್ ಇಲ್ಲ ದಿಲ್ಲಿ ಇಲ್ಲ ಕಲ್ಕತ್ತಾ ಇಲ್ಲ ಮುಂಬೈ ಇಲ್ಲ ಹೌದೌದ್ರಿ ಇವ ಏನೇನೋ ಇರುಕಿತ್ತ ಮೊದಲ ಏನಾಗ್ತದ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ ತಳದಾಗ ಹೌದೌದ್ರಿ ಯಾವ ಊರು ಇದ್ದಿದಿಲ್ಲ ಇದು ಏನಿಲ್ಲ ಊರೇನು ಇಲ್ಲ ನಿನ್ನ ಸ್ವಯಂ ಜ್ಯೋತಿ ನಿಮ್ಮ ಅಪ್ಪ ಪರಮಾತ್ಮನೂ ಇಲ್ಲ ಏನಿಲ್ಲ ಅಂಧಕಾರ ದುಂಧಕಾರ ತಳದಾಗ ಕತ್ತಲಿ ಕಾಳಂಬರಿತ್ತು ಏನಾತು ಆ ಕತ್ತಲಿ ಅನ್ನುವಂಥದನ್ನ ಹೆಣ್ಣೈತಿ ಹೋಲಕ್ತಮ್ಮ ಹೆಣ್ಣೈತಿ ಕತ್ತಲಿ ಅನ್ನುವಂಥದ ಹೆಣ್ಣೈತಿ ಅದಕ್ಕ ಕತ್ತಲಿ ಇದ್ದ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟುತ್ತದ ವಿನಃ ಬೆಳಕಿನ ಹೊಟ್ಟಿಲೆ ಕತ್ತಲಿ ಹುಟ್ಲಾಕ ಸಾಧ್ಯ ಇಲ್ಲ ಏನಿಲ್ಲ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೆನೋ ಹುಡುಗ ನನಗ ನೀನು ಗಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನೋ ಹೌದೌದ್ರಿ ಯಾಕಂದ್ರ ಯಾಕ ಮೊದಲ ಕತ್ತಲಿ ನಂತರ ಆಮ್ಯಾಲ ನಿನ್ನ ಸ್ವಯಂ ಜ್ಯೋತಿ ಬೆಳಕನ್ನುವಂತ ಪರಮಾತ್ಮ ಹಿಂದಾಗಡೆ ನೀ ಹಿಂದಾಗಡೆ ನೋಡ್ತಮ್ಮ 33 ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ 66 ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದು ಒಂದು ಹೆಣ್ಣ ವಿಷ ಜಂತುಗಳಿಗೆ ಆದ್ರೂ ಸಹಿತ ಜನ್ಮ ಕೊಟ್ಟದು ಒಂದು ಹೆಣ್ಣ ಹಕ್ಕಿ ಪಕ್ಷಿಗಳಿಗೆ ಆದ್ರೂ ಜನ್ಮ ಕೊಟ್ಟದು ಒಂದು ಹೆಣ್ಣ ತಳದಾಗ 13 ಮಂದಿ ಹೆಣ್ಮಕ್ಳಿದ್ರು ಏನಾತ್ರ ಅದಿತಿ ಅದಿತಿ ಕದ್ರು ವಿನತೆ ಅಂತ ಹೇಳಿ ಹಿಂಗ ಬಹಳ ಮಂದಿ 13 ಮಂದಿ ಹೆಣ್ಮಕ್ಳಾಗಿ ಹೋಗ್ಯಾರ ಯಾವಕ್ಕೆ ದಿತಿ ಹೊಟ್ಟಿಲೆ ದೇವತೆಯರು ಹುಟ್ಟಬೇಕಾತು ಅದಿತಿ ಹೊಟ್ಟಿಲೆ ದೈತ್ಯರು ಹುಟ್ಟಬೇಕಾತು ಹೌದೌದ್ರಿ ಮತ್ತ ಕದ್ರನ ಹೊಟ್ಟಿಲೆ ಏನ್ ಹುಟ್ಟಬೇಕಾತಮ್ಮ ಏನ್ ಹುಟ್ಟಬೇಕಾತು ಯಾವ ಸರ್ಪ ಜಾತಿ ಅಲ್ಲ ಕದ್ರನ ಹೊಟ್ಟಿಲೆ ಹುಟ್ಟಬೇಕಾತು ಗರುಡ ದೇವ ವಿನತಿ ಹೊಟ್ಟಿಲೆ ಹುಟ್ಟಬೇಕಾತು ಸದ್ದ ಸೂರ್ಯ ದೇವನ ಸಾರಥಿ ಆಗಲಿ ವರುಣ ದೇವನಾಗಿ ಆಕಿ ಇಟ್ಟಾಳು ಮತ್ತ ಗರುಡ ದೇವ ಅನ್ನುವಂತ ಏನದಾನಲ್ಲ ಹಕ್ಕಿ ಪಕ್ಷಿ ಒಳಗ ಏನಾಗ್ತದ ಗರುಡ ದೇವಗ ಜನ್ಮ ಕೊಟ್ಟದು ಒಂದು ಹೆಣ್ಣ ಹಿಂಗ ನಂದ ತಳ ಹಚ್ಕೊಂಡ್ ಬಂದನಿ ತಳವಾಗ ನನಗ ಪ್ರಕೃತ ದೇವಿ ಅಂತ ಹೇಳಿ ನಾಮ ಬಂದದ ನನ್ನ ಪ್ರಕೃತಿ ಒಳಗನ ಈ ಜಗ ಹುಟ್ಟ್ಯದ ತಮ್ಮ ಇಲ್ಲೇ ಹುಟ್ಟ್ಯದ ಅಂಡಜಾಗ್ಲಿ ಪಿಂಡಜಾಗ್ಲಿ ಜಲಜಾಗ್ಲಿ ಉದ್ಬೀಜ ಆಗ್ಲಿ ಇದು 84 ಲಕ್ಷ ಜೀವರಾಶಿ ಎಲ್ಲ ಪ್ರಕೃತಿ ಒಳಗ ಹುಟ್ಟಬೇಕಾಗೈತಿ ಇದನ್ನ ಬಿಟ್ಟು ಕಡ್ಯಾಕ ಹುಟ್ಲಕ್ಕ ಸಾಧ್ಯ ಇಲ್ಲ ಇದೆಲ್ಲ ಹುಟ್ಟಬೇಕು ಪ್ರಕೃತಿ ಎಲ್ಲ ತಯಾರಾಗಬೇಕಾದ್ರೆ ಕತ್ತಲಿ ಒಳಗಾಗಬೇಕಾಗ್ಯದ ಇದನ್ನ ಬಿಟ್ರೆ ಎಲ್ಲಿ ಕಡ್ಯಾಕ ನನಗೆ ಕೆಲಸ ಇಲ್ಲ ಮೈ ನಿರಾಕಾರ ಅಂದ್ರ ಏನ್ರಿ ಇದು ನಿರಾಕಾರ ಒಳಗಿದ್ದತ್ರಿ ಇವ್ರು ಪರಮಾತ್ಮ ಹೇಳತಾನು ತಮ್ಮ ಸುರೇಶ ನಿನಗ ತಿಳಿದೊಳದಕ್ಕ ಕೈ ಹಾಕು ತಿಳಿಲಿಕ್ಕ ಬಿಟ್ಟು ಬಿಡು ನಿರಾಕಾರ ಅಂದ್ರೆ ಇದು ಏನೋ ವಸ್ತು ನಿನಗೆ ಇನ್ನ ತಿಳಿದಿಲ್ಲ ನೀರಂದ್ರ ಏನ ಆಕಾರ ಅಂದ್ರೆ ಏನ ನೀರ ಆಕಾರ ಹೋಗಿ ನಿರಾಕಾರ ಆಗ್ಬೇಕಾಗೈತಿ ನೀವೊಂದು ಮಾತು ಹೇಳ್ರಿ ಗಂಡ ಹಾಡವ್ರು ಏನಂತ ಹೇಳ್ತಾರು ಪರಮಾತ್ಮ ಅದಾನತ್ರಿ ಮೊದಲು ನೀರ್ ಇತ್ತತ್ರಿ ನೀರಿನ ಮ್ಯಾಲ ಇದ್ದತ್ರಿ ಪರಮಾತ್ಮ 14 ಕೋಟಿ ವರ್ಷ ಓಂ ಅಂತ ಹೇಳಿ ಒದರುತ್ತಿದ್ದ ತಮ್ಮ ಸುರೇಶ ಓಂ ಅಂದ್ರೆ ಎಲ್ಲ ಗಂಡ ಐತಿ ನಿನಗೆ ಯಾರು ಹೇಳ್ಯಾರ ಓಯಪ್ಪ ಓಂ ಅನ್ನುವಂತ ಶಬ್ದ ಎಲ್ಲ ಏನ ಗಂಡ ಆಗ್ತೈತೇನ ಓಂ ಅನ್ನುವಂತ ನಾದ ಬರ್ಬೇಕಾದ್ರೆ ಮೊದಲು ಶಕ್ತಿ ಬೇಕಾಗ್ಯದ ಶಕ್ತಿ ಬೇಕು ಈಗ ತಮ್ಮ ಇದು ನಮ್ ಹುಡುಗ ಸೂರ್ ಬಾರಿಸ್ತಾನ ಇದನ್ನ ಈ ಸೂರ್ ಬಾರಿಸ್ತಾನ ಅಂದ್ರೆ ಇದು ಹೆಂಗ ಇದು ಹಿಡ್ಕೊಳಕ ಒಳಗ ಓಂ ಅನ್ನುವಂತ ಶಬ್ದ ಬರ್ಬೇಕಾದ್ರೆ ಇದಕ್ಕೆ ಮೊದಲು ಪಡಗಂದಾರ ಯಾಕ ಆಕಾರ ಯಾವ್ದೈತಿದ್ರದ ಯಾವ ಆಕಾರ ಐತ್ರಿ ಹೆಣ್ಣಿನ ಆಕಾರದ ಆ ಹೆಣ್ಣಿನ ಆಕಾರ ಬೋರ್ ಹಿಡ್ಕೊಂಡು ಒಳಗ ತುಂಬಕೋತಪ್ಪ ಅಂತಂದ್ರ ಅಂತ ಓಂ ತಲಕ್ ಬರ್ತೈತಿ ಇದು ಕನಕ ತಕ ಓಂ ಅಲ್ಲಕ ಬರಂಗಿಲ್ಲ ಹಂಗ ಓಂ ಎಲ್ಲ ಗಂಡ ಐತಿ ಅಂದ್ರ ನಂದ ಕಬಲಿ ಇಲ್ಲ ಏನಿಲ್ಲ ತಮ್ಮ ಹೆಂಗ ನಿನಗೊಂದು ಉದಾಹರಣೆ ಕೊಡ್ತಾನೆ ಕೇಳು ಹೆಂಗ್ರಿ ಮೊದಲ ಸಸಾರ ನಾನು ಕಟ್ಕೊಳ್ಳೋಕ್ಕಿಂತ ಮೊದಲ ಸಸಾರ ನಾನು ಕಟ್ಕೊಂಡ ಮೇಲೆ ಚಾಲು ಆತ ಸಂಸಾರ ಅವಾಗ ಸಂಸಾರ ನಾ ಬಂದ ಬಳಕ ಪೂಜೆ ಬಂದತಿ ನಾ ಬರೋಕ್ಕಿಂತ ಮೊದಲು ನಿನಗ ಪೂಜೆ ಬಂದಿಲ್ಲ ಇದು ಬಹಿರಂಗದಾನ ಸುದ್ದಿ ಇನ್ನ ನೀ ಓಂ ಅಂತ ಹೇಳಿ ಅಂದೆಲ್ಲ ಆ ಓಂ ಅನ್ನುವಂತ ಶಬ್ದ ಓದ ಮುಂದೆ ಒಂದು ಪೂಜೆ ಬಂದಾಗ ಓಂ ಆಗೈತಿ ಅದಕ್ಕೆ ಮೊದಲು ಇದು ಓಂ ಆಗ್ಲಕ್ಕ ಬಂದಿಲ್ಲ ಓದ ಮುಂದೆ ಒಂದು ಪೂಜೆ ಬಂದಾಗ ಓಂ ಇರ್ಲಿಕ್ಕ ಇಲ್ಲ ನಿನಗ ನಾಮ ಹಂಗ ಪೂಜೆ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ನಾ ಬಂದಾಗ 4 ಮಂದಿ ಲೆಕ್ಕಿನ್ಯಾಗ ಬಂದಿತ್ತಮ್ಮ ನೋಡು ಸಣ್ಣಂಗ ನಡೆದತಿ ಒಮ್ಮೆ ಎಲ್ಲ ಹುದಲು ಬೀಳೋದು ಬೇಡ ಸಣ್ಣದೊಂದು ಕ್ಯಾಲಿ ಒಂದು ಕೊಟ್ಟು ಬಿಡ್ರಿ